ಹೋಪ್ ನನ್ನ ವಿಡಿಯೋ ಎಲ್ಲ ಎಂಜಾಯ್ ಮಾಡ್ತಾ ಇರಾ ಅಂತ ಅನ್ಸುತ್ತೆ. ತುಂಬ ಜನ ಕಮೆಂಟ್ ಕೊಡ್ತಾ ಇರಾ, ಥ್ಯಾಂಕ್ ಯು. ನೀವು ವಾಚ್ ಮಾಡ್ತಾ ಇರೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಇನ್ನೂ ವಾಚ್ ಮಾಡ್ತಾ ಇರಿ. ನಾನು ನಿಮಗೆ IBPS SBI ಕ್ಲರ್ಕ್ ಎಕ್ಸಾಮ್ಗೆ ನಿಮಗೆ ಫುಲ್ ಪ್ರಿಪೇರ್ ಮಾಡಿ ಇಟ್ಬಿಡ್ತೀನಿ, ಸೊ ದಟ್ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಹೇಗೆ ಇದು ಸಾಲ್ವ್ ಮಾಡೋದಕ್ಕೆ. ಅದೇ ನಿಟ್ಟಿನಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇ ಥರ ಯಾರಿಗಾನ ಇಂಟ್ರೆಸ್ಟ್ ಇದೆ ಬೆಂಗಳೂರಿನಲ್ಲಿ ನಾನು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಯಾರನ್ನ ಇಂಟ್ರೆಸ್ಟ್ ಇತ್ತು ಅಂದರೆ ಯಾರಿಗಾನ ಈ IBPS ಎಕ್ಸಾಮು SBI ಕ್ಲರ್ಕ್ಗೆ ಬರ್ದು ನಾನು ಪಾಸ್ ಆಗಬೇಕು ಹಂಗೆ ಹಿಂಗೆ ಅಂತ ಏನಾರ ಇದರಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ 9686345111. ಇನ್ನೊಂದ್ಸತಿ ಬರ್ಕೊಳ್ಳಿ, 9686345111. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕೋಚಿಂಗ್ ಕ್ಲಾಸ್ಗಳು ತಗೊಳ್ತೀನಿ. ಓಕೆ, ಈ ನಿಟ್ಟಿನಲ್ಲಿ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಸಿಲ್ಲಾಜಿಸಮ್ಸ್ ಅಲ್ಲಿ. ಓಕೆ, ಸೊ ಫಸ್ಟ್ ವಿಡಿಯೋದಲ್ಲಿ ನಾವು ಆಲ್ ಸಮ್ ನೋಡಿದ್ವಿ. ಈ ವಿಡಿಯೋದಲ್ಲಿ ನೋದು ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಸೊ ವೆನ್ ಡಯಾಗ್ರಾಮ್ ಗೊತ್ತು ಎಲ್ಲರಿಗೂ. ನೋ A is B ಅಂದರೆ ಈ ಥರ ಡಯಾಗ್ರಾಮ್ ಬರಿತೀವಿ ನೋಡಿ. ಆ ಡಯಾಗ್ರಾಮ್ಗೆ ನಾನು ಏನು ಮಾಡಿದ್ದೀನಿ, ಒಂದು ಇದಕ್ಕೆ ಇದನ್ನೇನಂತಾರೆ ಅಂದರೆ ಒಂದು ನಾಯಿ ಥರ ಪಟ್ಟಿ ಕಟ್ಬಿಟ್ಟಿದ್ದೀನಿ. ಸೊ ಇದು ಈ ಸರ್ಕಲ್ಗೆ ಅಟ್ಯಾಚ್ ಆಗಿದೆ ಅಂತ, ಇದು ಈ ಬಿಗೆ ಅಟ್ಯಾಚ್ ಆಗಿದೆ ಅಂತ. ಈ ಕಾನ್ಸೆಪ್ಟ್ನ ಗ್ಯಾಪ್ನ ಇಟ್ಕೊಳ್ಳಿ, ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ನೋ ಮಾಡೋದು ಅಂತ. ಓಕೆ, ಫಸ್ಟ್ ಆಫ್ ಆಲ್ 2 ಟೈಪ್ ಆಫ್ ಡಯಾಗ್ರಾಮ್ ಬರಿಬೇಕು. ಬರೆಯೋದೇನು ಬೇಕಾಗಿಲ್ಲ, ಅದನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ನಾನು ಹೇಳ್ಕೊಡ್ತೀನಿ. ಫಸ್ಟ್ ಬೇಸಿಕ್ ಡಯಾಗ್ರಾಮು, ಇನ್ನೊಂದು ಪಾಸಿಬಲ್ ಡಯಾಗ್ರಾಮು. ಓಕೆ, ಸೊ ಇದನ್ನು ಸುಮ್ಮನೆ ಗ್ಯಾಪ್ನ ಇಟ್ಕೊಳ್ಳಿ. ಸೊ ನೋ ಕನ್ಕ್ಲೂಷನ್ನು ಬೇಸಿಕ್ ಡಯಾಗ್ರಾಮಲ್ಲೂ ಕರೆಕ್ಟ್ ಇದ್ದು, ಪಾಸಿಬಲ್ ಡಯಾಗ್ರಾಮು ಕರೆಕ್ಟ್ ಇದ್ರೆ ನೋ ಕನ್ಕ್ಲೂಷನ್ ಈಸ್ ರೈಟ್. ಓಕೆ, ಈಗ ನೋ ಕನ್ಕ್ಲೂಷನ್ ಬೇಸಿಕ್ ಡಯಾಗ್ರಾಮಲ್ಲಿ ಕರೆಕ್ಟ್ ಇಟ್ಟು ಪಾಸಿಬಲ್ ಡಯಾಗ್ರಾಮಲ್ಲಿ ರಾಂಗ್ ಇದ್ರೆ ಸೊ ನೋ ಕನ್ಕ್ಲೂಷನ್ ಈಸ್ ರಾಂಗ್. ಸೊ ನೋ ಕನ್ಕ್ಲೂಷನ್ ಬೇಸಿಕ್, ಪಾಸಿಬಲ್ ರಾಂಗ್. ಓಕೆ, ಸೊ ಈ ಕಾನ್ಸೆಪ್ಟ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು ನೋ ಇದಕ್ಕೆ. ಇನ್ನೊಂದು ಏನು, ಇದನ್ನ ಜಾಸ್ತಿ ನೀವು ಇದನ್ನ ಮಾಡಬೇಕಾಗಿಲ್ಲ. ನಾನು ನಿಮಗೆ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಹೇಳ್ಕೊಡ್ತೀನಿ ಹೇಗೆ ಈಸಿಯಾಗಿ ನೀವು ಮಾಡ್ಬೋದು ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ತಗೋಬೇಕು. ಏನೋ ವೆನ್ ಡಯಾಗ್ರಾಮು ನೋ ಇರಲಿಲ್ಲ ಅಂದರೆ, ನೋ ಯಾವುದೇ ಕಾರಣಕ್ಕೂ ಇರಲಿಲ್ಲ ಅಂದರೆ ಯಾವತ್ತು ನೋ ಕನ್ಕ್ಲೂಷನ್ ರಾಂಗ್. ನೀವು ಫಿಗರ್ ನೋಡೋದೇ ಬೇಕಾಗಿಲ್ಲ, ಅದನ್ನ ಡೈರೆಕ್ಟಾಗಿ ರಾಂಗ್ ಅಂತ ಹಾಕ್ಬಿಡ್ಬೋದು ಎಕ್ಸಾಮಲ್ಲಿ. ಓಕೆ, ಸೊ ಏನಾನ ವೆನ್ ಡಯಾಗ್ರಾಮು ನೋ ಇರಲಿಲ್ಲ ಅಂದರೆ ವೆನ್ ಡಯಾಗ್ರಾಮಲ್ಲಿ, ಬೇಸಿಕ್ ವೆನ್ ಡಯಾಗ್ರಾಮಲ್ಲಿ, ಸೊ ನೋ ಕನ್ಕ್ಲೂಷನ್ನು ಯಾವತ್ತು ರಾಂಗ್ ಇರುತ್ತೆ. ಓಕೆ, ಪ್ರಾಬ್ಲಮ್ಸ್ ಹೋಗ್ಬಿಡೋಣ. ಪ್ರಾಬ್ಲಮ್ಸಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಟ್ರಿಕ್ಕು ಹೇಗೆ ಈಸಿ ಆ್ಯಂಡ್ ಸಿಂಪಲ್ ವೇಯಲ್ಲಿ ಮಾಡೋದು. ಫಾರ್ ಎಕ್ಸಾಂಪಲ್ ಸ್ಟೇಟ್ಮೆಂಟ್. ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸಮ್ ಆಕ್ಟರ್ಸ್ ಆರ್ ಸಿಂಗರ್ಸ್, ಆಲ್ ದ ಸಿಂಗರ್ಸ್ ಆರ್ ಡ್ಯಾನ್ಸರ್, ನೋ ಡ್ಯಾನ್ಸರ್ ಆರ್ ಫೈಟರ್. ಓಕೆ, ಸೊ ಕನ್ಕ್ಲೂಷನ್ ಏನಂತ ಕೊಟ್ಟಿದ್ದಾರೆ, ನೋ ಫೈಟರ್ ಈಸ್ ಆಕ್ಟರ್, ನೋ ಫೈಟರ್ ಈಸ್ ಸಿಂಗರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕನ್ಕ್ಲೂಷನ್ ಕರೆಕ್ಟ್ ಇದೆಯೋ ರಾಂಗ್ ಇದೆಯೋ ಅಂತ ನಾವು ಇದು ನೋಡೋಕು. ಸೊ ಫಸ್ಟ್ ಬೇಸಿಕ್ ಡಯಾಗ್ರಾಮ್ಗಳನ್ನ ಬರ್ಕೊಬಿಡೋಣ. ಸಮ್ ಆಕ್ಟರ್ಸ್ ಆರ್ ಸಿಂಗರ್ಸ್. ಓಕೆ, ಡಯಾಗ್ರಾಮ್ ಬರ್ಕೊಂಡ್ವಿ. ನೆಕ್ಸ್ಟ್ ಆಲ್ ಸಿಂಗರ್ಸ್ ಆರ್ ಡ್ಯಾನ್ಸರ್ಸ್, ನೋ ಡ್ಯಾನ್ಸರ್ ಆರ್ ಫೈಟರ್ಸ್. ಇಲ್ಲೊಂದು ಪಟ್ಟಿ ಕಟ್ಬಿಡ್ತೀನಿ ನೋಡಿ. ಹಿಂಗೆ ನೀವು ನಾಯಿಗೆ ಹೆಂಗೆ ಇದು ಕಟ್ತಿರೋ ಆಚೆ ಕರ್ಕೊಂಡು ಹೋಗ್ಬೇಕಾರೆ ಹಂಗೆ ಒಂದು ಪಟ್ಟಿ ಕಟ್ಬಿಟ್ಟಿನಿ, ಅದನ್ನು ಗ್ಯಾಪ್ನ ಇಟ್ಕೊಂಡಿರಿ ನೀವು. ಈಗ ನಾವು ಕನ್ಕ್ಲೂಷನ್ಸ್ಗೆ ಬರೋಣ. ಫಸ್ಟ್ ಕನ್ಕ್ಲೂಷನು. ಓಕೆ, ಬೇಸಿಕ್ ಡಯಾಗ್ರಾಮು ಇದನ್ನ ನಾವು ಬೇಸಿಕ್ ಡಯಾಗ್ರಾಮ್ ಅಂತ ಕರಿತೀವಿ. ಏನು ಬರ್ದಿದೀವೋ ನಾವು, ಇದು ಬೇಸಿಕ್ ಡಯಾಗ್ರಾಮು. ಓಕೆ, ಸೊ ಈ ಬೇಸಿಕ್ ಡಯಾಗ್ರಾಮಲ್ಲಿ ಇದು ಸಾಧ್ಯ ಇದೆಯಾ? ಏನು, ನೋ ಫೈಟರ್ ಈಸ್ ಅನ್ ಆಕ್ಟರ್, ನೋ ಫೈಟರ್ ಈಸ್ ಅನ್ ಆಕ್ಟರ್. ಓಕೆ, ಕರೆಕ್ಟ್. ಸೊ ಬೇಸಿಕ್ ಡಯಾಗ್ರಾಮಲ್ಲಿ ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟು ನಾವು ಏನು ಮಾಡ್ತೀವಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ನಾವು ಇದನ್ನ ಎತ್ಕೊಂಡು ಹೋಗ್ತೀವಿ. ಈ ಸರ್ಕಲ್ ಎಫ್ ಇದೆಯಲ್ಲ, ಸೊ ಇದನ್ನ ನಾನು ಎಲ್ಲಿ ಎತ್ಕೊಂಡು ಹೋಗ್ಬೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಈ ಲೈನು ಎಲ್ಲಿ ಕಚ್ಕೊಂಡಿದ್ಯೋ ಈ ಸರ್ಕಲ್ ಒಳಗಡೆ ಎತ್ಕೊಂಡು ಹೋಗೋಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡ್ ಆಯ್ತಾ? ನೋಡಿ ಇದರಲ್ಲಿ ಈ ಸರ್ಕಲ್ ಒಳಗೆ ನಾನು ಎತ್ಕೊಂಡು ಹೋಗೋಕ್ಕಾಗಲ್ಲ, ಬಟ್ ಈ ಸರ್ಕಲ್ ಬಿಟ್ಟು ಬೇರೆ ಕಡೆ ಎಲ್ಲಾನ ಎತ್ಕೊಂಡು ಹೋಗ್ಬೋದು, ನಾನು ತೊಗೊಂಡು ಹೋಗ್ಬೋದು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಕಾನ್ಸೆಪ್ಟು ಈಸಿ ಕಾನ್ಸೆಪ್ಟ್ ಇದೆ. ಇನ್ನೊಂದ್ಸತಿ ಹೇಳ್ತೀನಿ. ನೋಡಿ ಈ ಸರ್ಕಲ್ಲು ಫೈಟರ್ಗೆ ಈ ಲೈನ್ ಅಟ್ಯಾಚ್ ಆಗಿದೆ. ಸೊ ಈ ಸರ್ಕಲ್ ಅಂಡ್ ಒಳಗಡೆ ಇರೋ ಸರ್ಕಲ್ಗೆ ತೊಗೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಈ ಲೈನ್ ಅಟ್ಯಾಚ್ ಆಗಿಬಿಟ್ಟಿದೆ. ಇಲ್ಲ ಅಂದರೆ ಯಾವ ಸರ್ಕಲ್ಗೆ ಬೇಕನ್ನ ನೀವು ತೊಗೊಂಡು ಹೋಗ್ಬೋದು ಇದನ್ನು. ಓಕೆ, ಸೊ ಈಗ ಅದು ಪಾಸಿಬಲ್ ಡಯಾಗ್ರಾಮು ಅಂತಾರೆ. ಸೊ ಪಾಸಿಬಲ್ ಡಯಾಗ್ರಾಮ್ ಏನು ಅಂದರೆ, ನಾನು ಇದನ್ನ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ, ನೋ ಫೈಟರ್ ಈಸ್ ಆಕ್ಟರ್. ಅಕಾರ್ಡಿಂಗ್ ಟು ಇದು ಕರೆಕ್ಟ್ ಇದೆ. ಓಕೆ, ನೋ ಫೈಟರ್ ಈಸ್ ಆಕ್ಟರ್. ಓಕೆ, ಸೊ ಈಗ ನಾನು ಇದ್ರ ಹೋಯ್ತು ಅಂದರೆ ನಾನು ಡಿ ಇರೋ ಜಾಗದಲ್ಲಿ ಎಳ್ಕೊಳಕ್ಕಾಗಲ್ಲ, ಬಟ್ ಎಫ್ನ ಇಲ್ಲಿ ಬರಿಬೋದು ನಾನು. ಯಾಕೆಂದರೆ ಈ ಲೈನ್ ಅಟ್ಯಾಚ್ ಆಗಿಲ್ಲ.
ಈ ಲೈನ್ ಅಟ್ಯಾಚ್ ಆಗಿಲ್ಲ, ಅದಕ್ಕೆ ನಾನು ಇದಕ್ಕೆ ಬರಿಬೋದು. ಸರ್ ಕೇಳ್ಬೋದು, ಸರ್ ಒಳಗಡೆ ಇದೆಯಲ್ಲ ಸರ್ ಅಂತ. ಒಳಗಡೆ ಇರ್ಬೋದು, ಬಟ್ ಲೈನು ಡೈರೆಕ್ಟಾಗಿ ಅಟ್ಯಾಚ್ ಆಗಿಲ್ಲ ಅದಕ್ಕೆ. ಸೊ ಈ ಎಫ್ ನ ನಾನು ಇಲ್ಲಿ ತರ್ಬೋದು. ಸೊ ಈಗ ಸಮ್ ಫೈಟರ್ ಮೈಟ್ ಬಿ ಆಕ್ಟರ್. ಓಕೆ, ಸೊ ಇದು ಲಾಜಿಕ್ ತಪ್ಪು. ಯಾಕೆ ಅಂದರೆ ಸಮ್ ಫೈಟರು ಆಕ್ಟರ್ ಆಗಿರ್ಬೋದು ಪಾಸಿಬಲ್ ಡಯಾಗ್ರಾಮ್ ಇಂದ. ಓಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಪಾಸಿಬಲ್ ಡಯಾಗ್ರಾಮ್ ಇಂದ ಸಾಧ್ಯ ಆಗಿದೆ ನಮಗೆ. ಸೊ ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ಆಕ್ಟರ್ ಆಗಕ್ಕೆ ಸಾಧ್ಯ ಇದೆ. ಸೊ ನೋ ಕನ್ಕ್ಲೂಷನ್ ಇಸ್ ರಾಂಗ್. ಒಂದು ರೈಟ್ ಒಂದು ರಾಂಗ್ ಇದೆ, ನೋ ಕನ್ಕ್ಲೂಷನ್ ಇಸ್ ರಾಂಗ್. ಸೊ ನೋ ಫೈಟರ್ ಈಸ್ ಆಕ್ಟರ್, ರಾಂಗ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ ಕಾನ್ಸೆಪ್ಟ್? ಈಗ ನೋಡಿ, ಇದನ್ನ ನಾವು ಸೆಕೆಂಡ್ ಕ್ವಶನ್ಸ್ಗೆ ಹಾಕೋಣ, ಸೆಕೆಂಡ್ ಇದಕ್ಕೆ ಹಾಕೋಣ. ಈಗ ಏನಿದೆ, ನೋ ಫೈಟರ್ ಈಸ್ ಸಿಂಗರ್. ಓಕೆ, ಸೊ ಓಕೆ ಹೋಗೋಣ. ಇದು ನಾನು ನೋ ಫೈಟರ್ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಪಾಸಿಬಲ್ ಇದೆಯಾ? ನೋ ಫೈಟರ್ ಈಸ್ ಸಿಂಗರ್. ಟಚ್ ಆಗ್ತಾ ಇದೆಯಲ್ಲ? ಏನೋ ಇಲ್ಲ, ಟಚ್ ಆಗ್ತಾ ಇಲ್ಲ. ಸೊ ರೈಟ್, ನೋ ಫೈಟರ್ ಈಸ್ ಸಿಂಗರ್. ಓಕೆ, ನೆಕ್ಸ್ಟ್ ನಾನೇನು ಹೇಳಿನಿ, ಈ ಲೈನು ಈ ಸರ್ಕಲ್ ಒಳಗಡೆ ಹೋಗಕ್ಕಾಗೋದೇ ಇಲ್ಲ. ಈ ಸರ್ಕಲ್ ಒಳಗೆ ಈ ಫೈಟರ್ ಮೂವ್ ಮಾಡೋಕ್ಕಾಗಲ್ಲ. ಈ ಸರ್ಕಲ್ ಇಂದ ಬೇರೆ ಕಡೆ ನೋಡಿ, ಈ ಕಡೆ ಬರ್ಬೋದು. ಸೊ ಅದರಿಂದ ಏನಾಗುತ್ತೆ, ನಾನು ಇದನ್ನ ಒಳಗಡೆ ತಗೊಂಡು ಹೋಗೋಕ್ಕಾಗಲ್ಲ. ಸೊ ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ಫೈಟರ್ ಸಿಂಗರ್ ಆಗಕ್ಕೆ ಸಾಧ್ಯ ಇಲ್ಲ, ರೈಟ್ ಆನ್ಸರ್. ಸೊ ನೋ ಫೈಟರ್ ಈಸ್ ಸಿಂಗರ್ ಇಸ್ ದಿ ಕನ್ಕ್ಲೂಷನ್ ಈಸ್ ರೈಟ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಸೊ ಇದರೊಳಗೆ ನೀವು ಅಬ್ಸರ್ವ್ ಮಾಡ್ತು ಅಂದ್ರೆ ನಾನು ಹೇಳಿರೋ ಹಾಗೆ ಈ ಲೈನು ಎಲ್ಲಿ ಈ ಸರ್ಕಲ್ ಮೀಟ್ ಆಗ್ತಾ ಇರೋ ಜಾಗ ಒಳಗಡೆ ಹೋಗಕ್ಕಾಗಲ್ಲ. ಸೊ ಇದು ಹೋಗಕ್ಕಾಗಲ್ಲ ಒಳಗಡೆ. ಸೊ ಅದರಿಂದ ನಾನೇನಾಗುತ್ತೆ, ಸೊ ಫಸ್ಟ್ ಬೇಸಿಕ್ ಡಯಾಗ್ರಾಮ್ ನೋಡೋಣ. ಫಸ್ಟ್ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಏನ್ ಹೇಳಿಯಾರ ನಮಗೆ? ಬೇಸಿಕ್ ಡಯಾಗ್ರಾಮ್ ಅಲ್ಲಿ ನೋ ಫೈಟರ್ ಈಸ್ ಸಿಂಗರ್. ಸೊ ಫೈಟರು ಸಿಂಗರ್ಗೂ ಸಂಬಂಧನೇ ಇಲ್ಲ. ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಕರೆಕ್ಟ್ ಇದೆ. ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ನೋಡೋಣ. ಪಾಸಿಬಲ್ ಡಯಾಗ್ರಾಮ್ ಅಂದ್ರೆ ಇದನ್ನ ನಾವು ಮೂವ್ ಮಾಡಬೇಕು. ಇದನ್ನ ಮೂವ್ ಮಾಡಬೇಕು ಅಂದ್ರೆ ಇದು ಒಳಗಡೆ ಎತ್ಕೊಂಡು ಹೋಗಕ್ಕಾಗಲ್ಲ. ಈ ಎಫ್ ನ ಇದ್ರ ಒಳಗಡೆ ಎತ್ಕೊಂಡು ಹೋಗಕ್ಕಾಗಲ್ಲ. ಯಾಕಂದ್ರೆ ಇದ್ರ ಒಳಗಡೆ ಸಿಂಗರ್ ಇದೆ, ಆಮೇಲೆ ಈ ಲೈನ್ಗೆ ಟಚ್ ಮಾಡೋಕ್ಕಾಗಲ್ಲ ನಾನು. ಸೊ ಇದನ್ನ ಒಳಗಡೆ ತಗೊಂಡಕ್ಕಾಗಲ್ಲ, ಈ ಲೈನ್ ನ ಟಚ್ ಮಾಡೋಕ್ಕಾಗಲ್ಲ. ಇದ್ರ ಲೈನ್ ಟಚ್ ಮಾಡೋಕ್ಕಾಗಲ್ಲ, ಒಳಗಡೆ ಹೋಗಕ್ ಸಾಧ್ಯನೇ ಇಲ್ಲ. ಅದರಿಂದ ಪಾಸಿಬಲ್ ಕ್ವಶನ್ ಕರೆಕ್ಟ್ ಇದೆ. ನೋ ಫೈಟರ್ ಈಸ್ ಸಿಂಗರ್, ಸೊ ಇಟ್ಸ್ ದಿ ರೈಟ್ ಆನ್ಸರ್. ಸೊ ನೋ ಫೈಟರ್ ಈಸ್ ಕನ್ಕ್ಲೂಷನ್ ಈಸ್ ದಿ ಓನ್ಲಿ ಕನ್ಕ್ಲೂಷನ್ ವಿಚ್ ಯು ಕ್ಯಾನ್ ಗೆಟ್. ಅದೇ ತರ ನೆಕ್ಸ್ಟ್ ಕ್ವಶನ್, ಸ್ವಲ್ಪ ಕ್ವಶನ್ಸ್ಗಳು ಮಾಡೋಣ ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಮ್ ಪೀಪಲ್ ಆರ್ ಸಿಂಗರ್, ಸಮ್ ಸಿಂಗರ್ಸ್ ಆರ್ ರೈಟರ್, ಆಲ್ ದಿ ರೈಟರ್ಸ್ ಆರ್ ಪೊಯೆಟ್, ಆಲ್ ಪೊಯೆಟ್ಸ್ ಆರ್ ರೈಟ್ ಹ್ಯಾಂಡೆಡ್, ನೋ ರೈಟ್ ಹ್ಯಾಂಡೆಡ್ ಈಸ್ ಇಂಗ್ಲಿಷ್. ಓಕೆ, ಕರೆಕ್ಟ್. ಕನ್ಕ್ಲೂಷನ್ಸ್ಗಳು ಕೊಟ್ಟಿದ್ದಾರೆ, ಎಲ್ಲ ನೋ ಅಲ್ಲಿದೆ. ಫಸ್ಟ್ ನಾವು ವೆನ್ ಡಯಾಗ್ರಾಮ್ನ ಬರ್ಕೊಂಡ. ಸಮ್ ಪೀಪಲ್ ಆರ್ ಸಿಂಗರ್ಸ್, ಓಕೆ ಬರ್ದ್ವಿ. ಸಮ್ ಸಿಂಗರ್ಸ್ ಆರ್ ರೈಟರ್ಸ್ ಬರ್ದ್ವಿ. ಆಲ್ ರೈಟರ್ಸ್ ಆರ್ ಪೊಯೆಟ್ ಬರ್ದ್ವಿ. ಆಲ್ ಪೊಯೆಟ್ಸ್ ಆರ್ ರೈಟ್ ಹ್ಯಾಂಡೆಡ್ ಬರ್ದ್ವಿ. ನೋ ರೈಟ್ ಹ್ಯಾಂಡೆಡ್ ಈಸ್ ಇಂಗ್ಲಿಷ್. ನೋ ರೈಟ್ ಹ್ಯಾಂಡೆಡ್ ಅಂದ್ರೆ ಒಂದು ಪಟ್ಟಿ ಬರಬೇಕು. ಓಕೆ, ಸೊ ಈಗ ನಾಯಿಗೆ ಹೆಂಗ್ ಪಟ್ಟಿ ಕಟ್ತೀವಿ ಆ ಥರ ಪಟ್ಟಿ ಕಟ್ಬಿಟ್ಟಿದೀವಿ ನಾವು. ಸೊ ಅದರಿಂದ ಏನ್ ಹೇಳ್ತೀವಿ ನಾವು, ಇದ್ರ ಒಳಗಡೆ ಮೂವ್ ಮಾಡಕ್ ಆಗಲ್ಲ. ಸೊ ಇದ್ರೊಳಗೆ ಹೋಗಕ್ ಸಾಧ್ಯನೇ ಇಲ್ಲ. ಓಕೆ, ಫಸ್ಟ್ ನೋ ಇಂಗ್ಲಿಷ್ ಇಸ್ ಪೀಪಲ್. ಓಕೆ, ಫಸ್ಟ್ ನೋ ಇಂಗ್ಲಿಷ್ ಇಸ್ ಪೀಪಲ್. ಇಂಗ್ಲಿಷ್ ಇಲ್ಲಿದೆ, ಪೀಪಲ್ ಇಲ್ಲಿದೆ. ಓಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೋ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ನೋ ಇಂಗ್ಲಿಷ್ ಇಸ್ ಪೀಪಲ್ ಕರೆಕ್ಟ್. ಓಕೆ, ನೋ ಇದಕ್ಕೂ ಟಚ್ ಆಗ್ತಾ ಇಲ್ಲ. ಸೊ ಕಾನ್ಸೆಪ್ಟ್ ಇಸ್ ಕರೆಕ್ಟ್ ಹೇಳ್ತಾರೆ. ಬಟ್ ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ಪಾಸಿಬಲ್ ಅಲ್ಲಿ ಏನ್ ಮಾಡ್ಬೋದು ನಾವು, ಇದನ್ನ ಎತ್ಕೊಂಡು ಮೂವ್ ಮಾಡಬೇಕು. ನೋಡಿ, ಇದ್ರಲ್ಲಿ ಮೂವ್ ಮಾಡೋಕ್ಕಾಗಲ್ಲ. ಇಲ್ಲಿ ಇದರಿಂದ ಒಳಗಡೆ ಹೋಗಕ್ಕಾಗಲ್ಲ ನಾವು. ಬಟ್ ಇದರಿಂದ ಆಚೆ ಎಲ್ಲ ಮೂವ್ ಮಾಡ್ಬೋದು. ನಾನು ಎಸ್ಗೆ ಟಚ್ ಮಾಡೋದು, ಪಿಗೆ ಟಚ್ ಮಾಡ್ಬೋದು. ಸೊ ಪಿಗೆ ನಾನು ಈಸಿಯಾಗಿ ಟಚ್ ಮಾಡ್ಬೋದು ಈನ, ಯಾಕಂದ್ರೆ ಆ ಲೈನು ಅದಕ್ಕೆ ಸೀಮಿತವಾಗಿಲ್ಲ. ಸೊ ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ಇದು ರಾಂಗ್. ಸೊ ಕನ್ಕ್ಲೂಷನ್ ಇಸ್ ರಾಂಗ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಸಿ, ಸಿಂಪಲ್ ಆಗಿದೆ. ನೀವು ಜಸ್ಟ್ ಒಂದು ಲಾಜಿಕ್ನ ಇಟ್ಕೊಬಿಟ್ರೆ ನೀವು ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ ಇದು. ಓಕೆ, ನೆಕ್ಸ್ಟ್ ನೋಡೋಣ. ನೋ ಇಂಗ್ಲಿಷ್ ಇಸ್ ಸಿಂಗರ್. ಓಕೆ, ಇಂಗ್ಲಿಷ್ ಇಲ್ಲಿದೆ, ಸಿಂಗರ್ ಇಲ್ಲಿದೆ. ಓಕೆ, ಸೊ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಆಗುತ್ತೆ. ಬಟ್ ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ಇದನ್ನ ಇಲ್ಲಿ ಮೂವ್ ಮಾಡ್ಬೋದು, ಯಾಕಂದ್ರೆ ಆ ಲೈನ್ ಟಚ್ ಆಗ್ತಾ ಇಲ್ಲ. ಸೊ ನೋ ಇಂಗ್ಲಿಷ್ ಇಸ್ ಸಿಂಗರ್. ಓಕೆ, ನೆಕ್ಸ್ಟ್ ನೋಡೋಣ. ನೋ ಇಂಗ್ಲಿಷ್ ಇಸ್ ಪೊಯೆಟ್. ನೋ ಇಂಗ್ಲಿಷ್ ಇಸ್ ಪೊಯೆಟ್ ಪಾಸಿಬಲ್ ಡಯಾಗ್ರಾಮ್ ಅಲ್ಲೂ ರೈಟು. ಆಮೇಲೆ ನೋಡಿ, ಈ ಲೈನ್ ಪೊಯೆಟ್ ಯಾವ್ದ್ರೊಳಗಿದೆ, ಆರ್ ಒಳಗಡೆ ಇದೆ. ಸೊ ಈ ಲೈನ್ ದಾಟಿ ಹೋಗಕ್ಕಾಗಲ್ಲ ಒಳಗಡೆ ನಾನು. ಸೊ ಇದನ್ನ ಒಳಗಡೆ ತಗೊಂಡೋಗಕ್ಕಾಗಲ್ಲ, ಈ ಒಳಗಡೆ ತಗೊಂಡು. ಸೊ ನೋ ಇಂಗ್ಲಿಷ್ ಇಸ್ ಪೊಯೆಟ್ ಪಾಸಿಬಲ್ ಡಯಾಗ್ರಾಮ್ ಅಲ್ಲೂ ಕರೆಕ್ಟು. ಸೊ ಇಟ್ಸ್ ದಿ
ಕರೆಕ್ಟ್ ಆನ್ಸರ್. ಈಗ ನೆಕ್ಸ್ಟ್, ನೋ ಇಂಗ್ಲಿಷ್ ಇಸ್ ರೈಟರ್. ಸೊ ಇಂಗ್ಲಿಷ್ ಇಲ್ಲಿದೆ ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ. ಫಸ್ಟ್ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಆಗಲ್ಲ, ಯಾಕಂದ್ರೆ ಎರಡಕ್ಕೂ ಟಚ್ಚೇ ಇಲ್ಲ. ರೈಟರ್ ಇಲ್ಲಿದೆ, ಇಂಗ್ಲಿಷ್ ಇಲ್ಲಿದೆ, ಸೊ ಟಚ್ಚೇ ಇಲ್ಲ, ಸೊ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ನಾನು ಈ ನ ಒಳಗಡೆ ಎತ್ಕೊಂಡು ಹೋಗೋಕ್ಕಾಗಲ್ಲ, ಈ ಆರ್ಗೆ ಮುಟ್ಸೋಕ್ಕಾಗಲ್ಲ ಅಂದರೆ ಇದ್ರ ಒಳಗಡೆ ಏನು ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ಪಾಸಿಬಲ್ ಡಯಾಗ್ರಾಮ್ ಅಲ್ಲೂ ರೈಟ್ ಇದೆ. ಸೊ ನೋ ಇಂಗ್ಲಿಷ್ ಇಸ್ ರೈಟರ್ ಇಸ್ ದಿ ಕರೆಕ್ಟ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತು ತಾನೆ? ಇದೇ ಥರ ನೆಕ್ಸ್ಟ್ ಇನ್ನೊಂದು ನೋಡ್ಬಿಡೋಣ. ಇನ್ನೊಂದು, ಆಲ್ ಆರ್ನಮೆಂಟ್ಸ್ ಆರ್ ಗೋಲ್ಡ್, ಆಲ್ ಗೋಲ್ಡ್ ಆರ್ ಸಿಲ್ವರ್, ಸಮ್ ಸಿಲ್ವರ್ ಆರ್ ಕಾಪರ್, ನೋ ಸಿಲ್ವರ್ ಇಸ್ ಬ್ಲ್ಯಾಕ್. ಓಕೆ, ಸೊ ಆಲ್ ಆರ್ನಮೆಂಟ್ಸ್ ಆರ್ ಗೋಲ್ಡ್, all silver, all gold or silver, no, some silver or copper, no silver is black. Okay, so this is the possible. now ಇದು ಫಸ್ಟ್ ಇದು ನೋಡೋಣ. no black is copper. Okay, so copper ಎಲ್ಲಿದೆ? ಇಲ್ಲಿದೆ. ಸೊ ಫಸ್ಟ್ ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ಆಗುತ್ತೆ ಅಲ್ಲ, ಫಸ್ಟ್ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಆಗುತ್ತೆ, ಯಾಕಂದ್ರೆ ಇದಕ್ಕೂ ಏನು ಟಚ್ ಇಲ್ಲ, ಆಗುತ್ತೆ. ಸೊ ಈಗ ಈ ಡಯಾಗ್ರಾಮ್ ಅಲ್ಲಿ ಆಗುತ್ತಾ? ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ಆಗುತ್ತಾ? ಈ ನೋಡಿ, ಈ ಲೈನು ಇರೋದು ಬರೀ ಸಿಲ್ವರ್ಗೆ ಮಾತ್ರ. ಸೊ ಸಿಲ್ವರ್ಗೆ ಮಾತ್ರ ಇದೆ. ಸಿಲ್ವರ್ ಇಂದ ಒಳಗಡೆ ಇರೋದಕ್ಕೆ ಯಾವುದಕ್ಕೂ ಹೋಗೋಕ್ಕಾಗಲ್ಲ. ಸಮ್ ಅಂತಿದ್ರೆ ಇದಕ್ಕೆ ಬರ್ಬೋದು, ಬಟ್ ಸಿಲ್ವರ್ ಇಂದ ಒಳಗಡೆ ಯಾವುದಕ್ಕೂ ಹೋಗೋಕ್ಕಾಗಲ್ಲ. ಸೊ ಬ್ಲ್ಯಾಕು ಕಾಪರ್ ಇಲ್ಲಿ ತರ್ಬೋದು ನಾನು. ಈ ಲೈನ್ಗೆ ಈ ಸಿಲ್ವರ್ಗೆ ಟಚ್ ಆಗ್ತಾ ಇಲ್ಲ, ಇಲ್ಲಿ ತರ್ಬೋದು. ಸೊ ಈ ಪಾಸಿಬಿಲಿಟಿ ಕರೆಕ್ಟ್ ಇದೆ. ಸೊ ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ರಾಂಗ್. ಸೊ ನೋ ಬ್ಲ್ಯಾಕ್ ಇಸ್ ಕಾಪರ್ ಹೇಳಕ್ಕಾಗಲ್ಲ ನಾವು ಪಾಸಿಬಲ್ ಡಯಾಗ್ರಾಮ್. ಸೊ ನೋ ಬ್ಲ್ಯಾಕ್ ಇಸ್ ಕಾಪರ್ ಇಸ್ ದಿ ರಾಂಗ್ ಇದು. ಓಕೆ, ಸೊ ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ನೋ ಬ್ಲ್ಯಾಕ್ ಇಸ್ ಆರ್ನಮೆಂಟ್. ನೋ ಬ್ಲ್ಯಾಕ್ ಇಸ್ ಆರ್ನಮೆಂಟ್ಗೆ ಹೋಗೋಣ. ಇದನ್ನ ನೋಡೋಣ ಹೆಂಗ್ ಇದನ್ನ. ಓಕೆ, ಸೊ ಫಸ್ಟ್ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಕರೆಕ್ಟ್ ಇಲ್ಲಿದೆ ನಿಮಗೆ ಬ್ಲ್ಯಾಕು, ಇದ್ರ ಒಳಗಡೆ ಇದೆ ಆರ್ನಮೆಂಟ್, ಸೊ ಟಚ್ಚೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ, ಸೊ ಇದನ್ನ ನಾನು ಸಿಲ್ವರ್ಗಿಂದ ಒಳಗಡೆ ತಗೊಂಡೇ ಹೋಗೋಕ್ಕಾಗಲ್ಲ. ಸೊ ಇದರಿಂದ ಎರಡು ಕರೆಕ್ಟ್ ಇದೆ. ಸೊ ದಿ ಆನ್ಸರ್ ಇಸ್ ರೈಟ್. ನೋ ಬ್ಲ್ಯಾಕ್ ಇಸ್ ಆರ್ನಮೆಂಟ್ ಅಂತ. ಈಗ ನೆಕ್ಸ್ಟ್, ನೋ ಬ್ಲ್ಯಾಕ್ ಇಸ್ ಸಿಲ್ವರ್. ಓಕೆ, ಸೊ ಪಾಸಿಬಲ್ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಕರೆಕ್ಟ್, ಇದಕ್ಕೂ ಏನೋ ಅಟ್ಯಾಚ್ಮೆಂಟ್ ಇಲ್ಲ. ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ನೋಡಿ, ನಾನು ಅವಾಗಲೇ ಹೇಳ್ದಂಗೆ ಈ ಲೈನ್ ಒಳಗಡೆ ನೀವು ಎತ್ಕೊಂಡೇ ಹೋಗೋಕ್ಕಾಗಲ್ಲ, ಸಿಲ್ವರ್ ಲೈನ್ ಒಳಗಡೆ. ಸೊ ಅದರಿಂದ ಇದು ನೋ ಬ್ಲ್ಯಾಕ್ ಇಸ್ ಸಿಲ್ವರ್ ಪಾಸಿಬಲ್ ಡಯಾಗ್ರಾಮ್ ಅಲ್ಲೂ ಕರೆಕ್ಟ್. ಸೊ ದಿಸ್ ಇಸ್ ದಿ ರೈಟ್ ಆನ್ಸರ್. ಜಸ್ಟ್ ಒಂದು ಲಾಜಿಕ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಿಟ್ರೆ ನೋ ಅನ್ನೋದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬಿಡ್ಬೋದು. ಓಕೆ, ಸೊ ಮ್ಯಾಕ್ಸಿಮಮ್ ಕಷ್ಟ ಕೊಡೋದು ಈ ಪ್ರಾಬ್ಲಮ್. ಈಗ ತೋರಿಸ್ತಾ ಏನಲ್ಲ, ಈ ಟೈಪಲ್ಲೇ ನಿಮಗೆ ಮ್ಯಾಕ್ಸಿಮಮ್ ಡಿಫಿಕಲ್ಟಿ ಲೆವೆಲ್ ಅಂದರೆ ಈ ಡಿಫಿಕಲ್ಟಿ ಲೆವೆಲ್ ಕೊಡ್ಬೋದು. ಇದಕ್ಕಿಂತ ಇನ್ನೂ ಡಿಫಿಕಲ್ಟಿ ಲೆವೆಲ್ ಕೊಡೋಕ್ಕಾಗಲ್ಲ. ತುಂಬ ಸಲ ರಿಪೀಟ್ ಮಾಡ್ಯಾರ ಇದು IBPS ಎಕ್ಸಾಮ್ದಲ್ಲಿ. ಸೊ ಈ ಥರ ಇದೆ. ಸಮ್ ರೆಡ್ ಆರ್ ಸನ್, ಸಮ್ ಸನ್ ಆರ್ ಮೂನ್, ಆಲ್ ಮೂನ್ಸ್ ಆರ್ ಸ್ಟಾರ್, ನೋ ಸ್ಟಾರ್ ಆರ್ ಮಾರ್ನಿಂಗ್, ನೋ ಸಮ್ ಮಾರ್ನಿಂಗ್ಸ್ ಆರ್ ನೈಟ್. ಇದೇ ಕಾಂಪ್ಲೆಕ್ಸ್ ಅಂದ್ರೆ ಇದೇ ಕೊಡಕ್ಕಾಗೋದವ್ರು. ಈಗ ಒಂದೊಂದೇ ಮಾಡ್ಕೊಂಬರೋಣ. ಓಕೆ, ನೋ ಮಾರ್ನಿಂಗ್ ಇಸ್ ಸನ್. ಓಕೆ, ಸೊ ಲೈನ್ ಎಳ್ದ್ಬಿಟ್ಟಿನಿ, ಪಟ್ಟಿ ಕಟ್ಬಿಟ್ಟಿನಿ ಮಾರ್ನಿಂಗು ಸ್ಟಾರ್ಗೂ. ಸ್ಟಾರ್ ಒಳಗಡೆ ಇದು ಮಾರ್ನಿಂಗು ಹೋಗಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ನೋ ಮಾರ್ನಿಂಗ್ ಎಲ್ಲಿದೆ? ಇಲ್ಲಿದೆ. ಫಸ್ಟ್ ಬೇಸಿಕ್ ಡಯಾಗ್ರಾಮ್ ಅಲ್ಲಿ. ಸನ್ ಎಲ್ಲಿದೆ? ಸನ್ ಇಲ್ಲಿದೆ. ಓಕೆ, ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಎಸ್ ಹೋಗೋಕ್ಕಾಗಲ್ಲ, ಇದು ಕರೆಕ್ಟು, ಏನು ಟಚ್ಚೇ ಇಲ್ಲ ಇದಕ್ಕೂ. ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ನೋಡಿ, ನಾನು ಸ್ಟಾರ್ ಒಳಗಡೆ ಹೋಗೋಕ್ಕಾಗಲ್ಲ, ಬಟ್ ಈ ಸನ್ನನ್ನ ನಾನು ಮೀಟ್ ಮಾಡಿಸ್ಬೋದು. ಯಾಕಂದ್ರೆ ಈ ಸ್ಟಾರ್ ಒಳಗಡೆ ಹೋಗೋಕ್ಕಾಗಲ್ಲ, ಬಟ್ ಸನ್ನು ಸ್ಟಾರ್ ಒಳಗಡೆ ಎಲ್ಲಿಲ್ಲ, ಆಚೆ ಇದೆ. ಸೊ ಅದನ್ನು ಮೀಟ್ ಮಾಡ್ಬೋದು. ಸೊ ಇದು ಸಾಧ್ಯ ಇಲ್ಲ. ಸೊ ನೋ ಮಾರ್ನಿಂಗ್ ಇಸ್ ಸನ್ನು ರಾಂಗ್. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವುದಿದೆ? ನೆಕ್ಸ್ಟ್ ಕೊಟ್ಟಿರೋದವರು ನೋ ಮಾರ್ನಿಂಗ್ ಇಸ್ ರೆಡ್. ನೋ ಮಾರ್ನಿಂಗ್ ಇಲ್ಲಿದೆ. ಓಕೆ, ರೆಡ್ ಇಲ್ಲಿದೆ. ಸೊ ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಕರೆಕ್ಟು, ಏನು ಟಚ್ಚೇ ಇಲ್ಲ. ಪಾಸಿಬಲ್ ಡಯಾಗ್ರಾಮ್ ಅಲ್ಲಿ ನೋಡಿ, ನಾನು ಇದನ್ನ ಎತ್ಕೊಂಡು ಇದಕ್ಕೆ ಟಚ್ ಮಾಡ್ಬೋದು. ಸೊ ಇದನ್ನ ರೆಡ್ಗೆ ಟಚ್ ಮಾಡ್ಬೋದು, ಯಾಕಂದ್ರೆ ಈ ಲೈನು ಬರೇ ಸ್ಟಾರ್ ಮೂನ್ ಮಾತ್ರ ಅಟ್ಯಾಚ್ ಆಗಿರೋದು, ರೆಡ್ಗೆ ಅಟ್ಯಾಚ್ ಆಗಿಲ್ಲ. ಸೊ ಇದು ರಾಂಗು. ಸೊ ದಿಸ್ ಇಸ್ ರಾಂಗ್. ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಇಷ್ಟೊತ್ತಲ್ಲಿ ಕಾನ್ಸೆಪ್ಟ್, ಬೇಗ ಮಾಡ್ಬಿಡ್ತೀರಾ. ಈಗ ನೋಡಿ, ನೋ ಮಾರ್ನಿಂಗ್ ಈಸ್ ಮೂನ್, ಎಷ್ಟು ಬೇಗ ಹೇಳ್ತೀರಾ ನೀವು. ಸೊ ಮಾರ್ನಿಂಗ್ ಇಲ್ಲಿದೆ. ಸೊ ಮಾರ್ನಿಂಗ್ ಇಲ್ಲಿದೆ, ಮೂನ್ ಒಳಗಡೆ ಇದೆ. ಬೇಸಿಕ್ ಡಯಾಗ್ರಾಮ್ ಅಲ್ಲಿ ಕರೆಕ್ಟು ಆಗಲ್ಲ, ಪಾಸಿಬಲ್ ಡಯಾಗ್ರಾಮ್ ಅಲ್ಲೂ ಕರೆಕ್ಟು ಆಗಲ್ಲ. ಸೊ ದಿ ಕರೆಕ್ಟ್ ಇಟ್ಸ್ ದಿ ರೈಟ್ ಕನ್ಕ್ಲೂಷನ್. ನೆಕ್ಸ್ಟ್, ನೋ ನೈಟ್ ಈಸ್ ಮೂನ್. ಓಕೆ, ನೋ ನೈಟ್ ಈಸ್ ಮೂನ್. ಈ ಕ್ವಶನ್ ಅದಕ್ಕೆ ಹಾಕಿರೋದು ನಾನು, ನೋ ನೈಟ್ ಈಸ್ ಮೂನ್. ಓಕೆ, ನಾನೇನು ಹೇಳಿರೋದು, ಈ ಎಮ್ ಮಾತ್ರ
ಅದಕ್ಕೆ ಪಟ್ಟಿ ಕಟ್ಟಿದ್ದೀನಿ, ಅದಕ್ಕೆ ಇದ್ರೊಳಗೆ ಮೂವ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಈ ಎನ್ಗೆ ಪಟ್ಟಿ ಕಟ್ಟಿಲ್ಲ, ಸೊ ಇದು ಒಳಗಡೆ ಮೂವ್ ಆಗ್ಬೋದು, ಇದು ಸ್ಟಾರ್ಗೂ ಹೋಗ್ಬೋದು, ಮೂನ್ಗೂ ಹೋಗ್ಬೋದು. ಸೊ ಬೇಸಿಕ್ ಡಯಾಗ್ರಾಮಲ್ಲಿ ಕರೆಕ್ಟ್. ನಾನು ನೈಟ್ನ ಮೂನ್ ಹತ್ರ ಮೂನ್ಗೂ ಏನೂ ಅಟ್ಯಾಚ್ಮೆಂಟ್ ಇಲ್ಲ. ಬಟ್ ಪಾಸಿಬಲ್ ಡಯಾಗ್ರಾಮಲ್ಲಿ ನೋಡಿ, ನಾನು ಈ ಮೂನ್ನ ಎತ್ಕೊಂಡೋಗಿ ಇಲ್ಲಿ ನೈಟ್ನ ಎತ್ಕೊಂಡೋಗಿ ಮೂನ್ ಹತ್ರ ಸಿಡ್ಬೋದು. ಯಾಕಂದರೆ ಇದಕ್ಕೆ ಈ ನೈಟ್ಗೆ ಈ ಲೈನ್ ಅಟ್ಯಾಚ್ ಆಗಿಲ್ಲ. ಯಾವುದು ಲೈನ್ ಅಟ್ಯಾಚ್ ಆಗಿರುತ್ತೆ ಅದು ಮಾತ್ರ ಒಳಗಡೆ ಹೋಗೋಕ್ಕಾಗಲ್ಲ, ಯಾವುದು ಅಟ್ಯಾಚ್ ಆಗಿಲ್ವೋ ಅದು ಹೋಗ್ಬೋದು. ಸೊ ಇದು ಪಾಸಿಬಲ್ ಡಯಾಗ್ರಾಮಲ್ಲಿ ಇದು ಆಗಲ್ಲ. ಸೊ ಇದು ಆಗಲ್ಲ. ನಾವು ನೋ ನೈಟ್ ಈಸ್ ಸ್ಟಾರ್, ನೋ ನೈಟ್ ಈಸ್ ಸ್ಟಾರ್. ಓಕೆ ಇದನ್ನು ತಗೊಳ್ಳೋಣ. ನೋ ನೈಟ್ ಈಸ್ ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ. ಸೊ ನೈಟ್ ಇಲ್ಲಿದೆ, ಸ್ಟಾರ್ ಇಲ್ಲಿದೆ. ಓನ್ಲಿ ಮೂನು ಸ್ಟಾರ್ ಒಳಗೆ ಹೋಗೋಕ್ಕಾಗಲ್ಲ. ಬೇಸಿಕ್ ಡಯಾಗ್ರಾಮಲ್ಲಿ ನೈಟ್ಗೂ ಸ್ಟಾರ್ಗೂ ಸಂಬಂಧ ಇಲ್ಲ. ಬಟ್ ನಾನು ನೈಟ್ನ ಸ್ಟಾರ್ಗೆ ಮೂವ್ ಮಾಡ್ಕೋಬೋದು, ಯಾಕಂದರೆ ಲೈನ್ ಅಟ್ಯಾಚ್ ಆಗಿಲ್ಲ. ಸೊ ರಾಂಗ್. ಸೊ ಸಮ್ ಸ್ಟಾರ್ ಕ್ಯಾನ್ ಬಿ ಮೂನ್ ಅಂತ. ಸೊ ದಿಸ್ ಕನ್ಕ್ಲೂಷನ್ ಈಸ್ ರಾಂಗ್. ಬೇಸಿಕ್ ಥಿಂಗ್ ಯಾಪನ್ನ ಇಟ್ಕೊಳ್ಳಿ. ಟಚ್ ಯಾವ ಲೈನ್ಗೆ ಟಚ್ ಸರ್ಕಲ್ ಟಚ್ ಆಗ್ತಾ ಇದೆ ನೋ ಅನ್ನೋದು, ಅದ್ರ ಒಳಗಡೆ ಹೋಗೋಕ್ಕಾಗಲ್ಲ. ಇನ್ನು ಮಿಕ್ಕಿದ ಕಡೆ ಎಲ್ಲ ಮೂವ್ ಆಗ್ಬೋದು ಅದು. ಓಕೆ, ಆಮೇಲೆ ಆ ನೋಗೆ ಯಾವ್ದನ್ನ ಒಂದು ಅಟ್ಯಾಚ್ ಆಗಿದ್ರೆ ಸಮ್ ಅಂತ ಏನಾಯ್ತಂದ್ರೆ ಅದು ಈಸಿಯಾಗಿ ಎಲ್ಲ ಕಡೆ ಮೂವ್ ಆಗ್ಬೋದು. ಓಕೆ, ಅಷ್ಟು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ನೋಡೋಣ. ಸಮ್ ಡೋರ್ಸ್ ಆರ್ ವುಡ್, some woods is sofa, all sofa are soft, some soft is red. Okay, so no door is red, no wood is red, no door is soft. Okay, ಬರ್ದಾಯ್ತು. ನಾವು ವೆನ್ ಡಯಾಗ್ರಾಮ್ ಬರ್ದಿದ್ದೀವಿ. ಹಿಂಗೆ ನೋಡಿದ ತಕ್ಷಣ ಏನಾದ್ರು ನೋ ಅಂತ ಕೊಡ್ತು ಅಂದರೆ ಎಲ್ಲ ರಾಂಗ್ ಆಗ್ಬಿಡುತ್ತೆ. ಯಾಕಂದರೆ ನಿಮಗೆ ಅವಾಗಲೇ ಹೇಳಿ ನಾನು, ವೆನ್ ಡಯಾಗ್ರಾಮಲ್ಲಿ ಅಟ್ಯಾಚ್ಮೆಂಟ್ ಏನನ್ನ ಇತ್ತು ಅಂದರೆ ಮಾತ್ರ ಹಿಂಗೆ ನೋ ಅಂತ ಬಂದು ಒಂದು ಸರ್ಕಲ್ ಏನ ಇತ್ತು ಅಂದರೆ ಮಾತ್ರ ಅದು ನೀವು ನೋಡ್ತೀರಾ. ಇಲ್ಲ ಏನನ್ನ ಹಿಂಗಿತ್ತು ಅಂದರೆ ಡೈರೆಕ್ಟಾಗಿ ಎಲ್ಲದನ್ನು ರಾಂಗ್ ಅಂತ ಕನ್ಸಿಡರ್ ಮಾಡಿಬಿಡ್ತೀರಾ. ಓಕೆ, ಇದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದೇ ಬೇಕಾಗಿಲ್ಲ, ಎಲ್ಲ ರಾಂಗ್ ಆಗ್ಬಿಡುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ, ಆಲ್ ಕನ್ಕ್ಲೂಷನ್ಸ್ ಆರ್ ರಾಂಗ್. ಓಕೆ, ಸೊ ನಿಮಗೆ ಇದು ಈ ಬೇಸಿಕ್ ಥಿಂಗ್ ಇದು ಗೊತ್ತಿದ್ರೆ ಈಗ ಪುನಃ ಇನ್ನೊಂದು ಏನಾನ ಅಟ್ಯಾಚ್ ಆಗಲಿ, ಇಲ್ಲಿ ಇನ್ನೊಂದು ಏನಾನ ಇಲ್ಲಿ ಅಟ್ಯಾಚ್ ಆಗಲಿ, ಏನೇ ಅಟ್ಯಾಚ್ ಆದ್ರೂ ಇನ್ನೊಂದು ಏನಾನ ಅಟ್ಯಾಚ್ ಆಗಲಿ, ಇಲ್ಲೊಂದು ಏನಾನ ಅಟ್ಯಾಚ್ ಆಗಲಿ, ಇಲ್ಲೊಂದು ಏನಾನ ಅಟ್ಯಾಚ್ ಆಗಲಿ, ಹಿಂಗೆ ಅಟ್ಯಾಚ್ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಏನಾನ ಹಿಂಗಿದ್ದು ಅಟ್ಯಾಚ್ ಆದರೆ, ನೋ ಅಂತ ಏನಾನ ಅಟ್ಯಾಚ್ ಆಯಿತು ಅಂದರೆ, ಇಲ್ಲಿ ಈ ನಿಮ್ಮದು ಸ್ಟೇಟ್ಮೆಂಟಲ್ಲೇ ನೋ ಅಂತ ಏನಾಯ್ತು ಅಂದರೆ ಆಗ ನಾನು ಹೇಳಿದ್ದು ಮಾಡಬೇಕು. ನೋ ಇರಲಿಲ್ಲ ಅಂದರೆ ಡೈರೆಕ್ಟಾಗಿ ನೀವೆಲ್ಲ ಕ್ಯಾನ್ಸಲ್ ಮಾಡಿಬಿಡಿ. ಯಾವುದಾದ್ರು ನೋ ಕನ್ಕ್ಲೂಷನ್ ಇದೆ ಎಲ್ಲ ಕ್ಯಾನ್ಸಲ್ ಮಾಡಿಬಿಡಿ. ಓಕೆ, ಸೊ ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಈಸಿಯಾಗಿ ಮಾಡ್ಬೋದು. ನೋಡಿ, ಲಾಜಿಕ್ಕು ಸಖತ್ ಈಸಿಯಾಗಿದೆ, ಸಿಂಪಲ್ ಆಗಿದೆ. ಸಿಲ್ಲಾಜಿಸಮು ಸ್ಕೋರಿಂಗ್ ಸಬ್ಜೆಕ್ಟು, ದಯವಿಟ್ಟು ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ನೀವು ಸ್ಕೋರ್ ಮಾಡ್ತೀರಾ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ಇನ್ನೂ ವಾಚ್ ಮಾಡ್ತಾರೆ, ಇನ್ನೂ ಸಿಲ್ಲಾಜಿಸಮ್ಸ್ ಮೇಲೆ ಇನ್ನೂ ಬಿಡ್ತೀನಿ. ಸೊ ದಟ್ ನಿಮಗೆ ಈಸಿ ಆಗಿಬಿಡುತ್ತೆ. IBPS ಕ್ಲರ್ಕ್ ಎಕ್ಸಾಮಲ್ಲಿ ನೀವು ಈಸಿಯಾಗಿ 15 ಇಂದ 20 ಕ್ವಶನ್ ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು.